ಕೋರ್ಟ್ನಲ್ಲಿ ಚಾರ್ಜಸ್ ಫ್ರೇಮ್ ಮಾಡಲಾಗಿದೆ. ನವೆಂಬರ್ 10ಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ಹಾಗಿದ್ರೆ ಕೋರ್ಟ್ ಕಲಾಪದಲ್ಲಿ ಇವತ್ತು ಏನೇನು ಆಯಿತು ಅಂತ ಒಂದೊಂದಾಗಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ ಆರೋಪ ಓದಿ ಹೇಳಿರುವಂತಹ ನ್ಯಾಯಾಧೀಶರು ಮೊದಲಿಗೆ ಕೋರ್ಟ್ ಕಲಾಪ ಆರಂಭ ಆಗ್ತಿದ್ದಂತೆ ಎಲ್ಲ ಆರೋಪಿಗಳನ್ನು ಹಾಜರುಪಡಿಸಿದ ಮೇಲೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ ಆರೋಪವನ್ನು ಒಂದೊಂದಾಗಿಯೇ ಓದಿ ನ್ಯಾಯಾಧೀಶರು ಹೇಳಿರುವಂಥದ್ದು. ಅದಾದ ಮೇಲೆ ಪವಿತ್ರ ಗೌಡಗೆ ಮೆಸೇಜ್ನಿಂದ ಆರೋಪಿಗಳ ಪಾತ್ರ ಎಲ್ಲದರ ಬಗ್ಗೆಯೂ ವಿವರಣೆಯನ್ನು ನೀಡ್ತಾ ಹೋಗ್ತಾರೆ. ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಏನು ಮೆಸೇಜನ್ನು ಮಾಡಿದ್ರು ಆ ಮೆಸೇಜನ್ನು ಉಲ್ಲೇಖಿಸಿ ಆ ಮೆಸೇಜ್ನಿಂದ ಆ ನಂತರ ಈ ಆರೋಪಿಗಳು ಏನೇನಿದ್ದಾರೆ ಒಬ್ಬೊಬ್ಬರೇ ಆರೋಪಿಗಳು ಏನೇನು ಪಾತ್ರವನ್ನು ನಿರ್ವಹಿಸಿದ್ದಾರೆ ಅನ್ನೋದ್ರ ಬಗ್ಗೆ ನ್ಯಾಯಾಧೀಶರು ವಿವರಣೆಯನ್ನು ನೀಡ್ತಾ ಹೋಗ್ತಾರೆ. ಅದಾದ ನಂತರ ಯಾರ್ಯಾರ ಮೇಲೆ ಏನೇನು ಆರೋಪ ಇದೆ ಅನ್ನೋದನ್ನು ಕೂಡ ನ್ಯಾಯಾಧೀಶರು ಕೋರ್ಟ್ ಹಾಲ್ನಲ್ಲಿ ಹೇಳಿರುವಂಥದ್ದು. ಚಾರ್ಜ್ ಶೀಟ್ ಏನಿದೆ ಆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳನ್ನು ಇಟ್ಕೊಂಡು ಯಾರ್ಯಾರ ಮೇಲೆ 17 ಆರೋಪಿಗಳಿದ್ದಾರೆ ಆ 17 ಆರೋಪಿಗಳ ಮೇಲೆ ಯಾರ್ಯಾರ ಮೇಲೆ ಏನೇನು ಆರೋಪಗಳು ಇವೆ ಅನ್ನೋದನ್ನು ಓದಿ ಹೇಳ್ತಾರೆ. ಅದಾದ ಮೇಲೆ ನಮ್ಮ ಮೇಲಿನ ಆರೋಪ ಸುಳ್ಳು ಅಂತ ಆರೋಪಿಗಳು ಕೂಗಿ ಕೋರ್ಟ್ ಹಾಲ್ನಲ್ಲಿ ಹೇಳಿರುವಂಥದ್ದು. ಅಂದರೆ ಜಡ್ಜು ಎಲ್ಲ ಆರೋಪ ಪಟ್ಟಿಯನ್ನು ಓದಿ ಅವರಿಗೆ ತಿಳಿಸಿ ನಿಮ್ಮ ಮೇಲೆ ಈ ರೀತಿಯ ಚಾರ್ಜ್ಗಳಿದೆ, ಇಂತಿಂಥ ಸೆಕ್ಷನ್ಗಳಲ್ಲಿ ಈ ಆರೋಪಗಳನ್ನು ನಿಮ್ಮ ಮೇಲೆ ಮಾಡಲಾಗಿದೆ, ಈ ಆರೋಪಗಳಿಗೆ ನೀವು ಏನು ಹೇಳ್ತೀರಾ, ಈ ಚಾರ್ಜಸ್ಗೆ ನೀವೇನು ಹೇಳ್ತೀರಾ ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲಿ ಎಲ್ಲ ಆರೋಪಿಗಳು ಇಲ್ಲ ನಮ್ಮ ಮೇಲಿನ ಆರೋಪಗಳು ಸುಳ್ಳು ಅಂತ ಏಕಕಾಲಕ್ಕೆ ಒಂದೇ ಅಭಿಪ್ರಾಯವನ್ನು ಅಲ್ಲಿ ಕೂಗಿ ಹೇಳುವಂಥದ್ದು, ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು ಆರೋಪಿಗಳು. ಅದಾದ ಮೇಲೆ ಚಾರ್ಜ್ ಫ್ರೇಮ್ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಲಾಗತ್ತೆ. ಮುಕ್ತಾಯಗೊಳಿಸಿ ನವೆಂಬರ್ 10ಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ಇದಾದ ಮೇಲೆ ಚಾರ್ಜ್ ಫ್ರೇಮ್ ದಾಖಲೆಗೆ ಎಲ್ಲ ಆರೋಪಿಗಳಿಂದಲೂ ಸಿಬ್ಬಂದಿ ಕೋರ್ಟ್ನ ಸಿಬ್ಬಂದಿ ಏನಿದ್ದಾರೆ ಚಾರ್ಜ್ ಫ್ರೇಮ್ನ ದಾಖಲೆಗೆ ಸಹಿಯನ್ನು ಪಡೆದಿರುವಂಥದ್ದು. ಒಟ್ಟಾರೆಯಾಗಿ ಇವತ್ತು ನಡೆದಂತಹ ಕಲಾಪದಲ್ಲಿ ನ್ಯಾಯಾಧೀಶರು ಮೊದಲಿಗೆ ಆರೋಪಿಗಳನ್ನೆಲ್ಲ ಹಾಜರಾತಿ ತಗೊಂಡ ನಂತರ ಅವರ ಮೇಲೆ ಹಾಕಿರುವಂತಹ ಚಾರ್ಜಸ್ ಏನೇನು ಪೊಲೀಸರು ಚಾರ್ಜ್ ಶೀಟ್ ತಯಾರು ಮಾಡಿದ್ದಾರೆ ಆ ಚಾರ್ಜ್ ಶೀಟಲ್ಲಿ ನಿಮ್ಮ ಮೇಲೆ ಇಂತಿಂತಹ ಆರೋಪಗಳನ್ನು ಮಾಡಲಾಗಿದೆ, ನಿಮ್ಮ ಮೇಲೆ ಇಂತಿಂತಹ ಚಾರ್ಜ್ಗಳನ್ನು ಹಾಕಲಾಗಿದೆ ಅಂತ ವಿವರವಾಗಿ ಆರೋಪಿಗಳಿಗೆ ಓದಿ ತಿಳಿಸಿರುವಂಥದ್ದು. ಅದಾದ ಮೇಲೆ ನಿಮ್ಮ ಮೇಲಿನ ಈ ಚಾರ್ಜಸ್ಗೆ ನೀವೇನು ಹೇಳ್ತೀರಾ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಆರೋಪಿಗಳು ಇಲ್ಲ ನಮ್ಮ ಮೇಲಿನ ಆರೋಪಗಳೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ, ಸುಳ್ಳು ಅಂತ ಒಕ್ಕೊರಲವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಅದಾದ ಮೇಲೆ ವಿಚಾರಣೆಯನ್ನು ನವೆಂಬರ್ 10ಕ್ಕೆ ಮುಂದೂಡಲಾಗಿದೆ. ಅದಾದ ನಂತರ ಕೋರ್ಟ್ನ ಸಿಬ್ಬಂದಿ ಚಾರ್ಜಸ್ನ ದಾಖಲೆ ಏನಿದೆ ಆ ದಾಖಲೆಗಳಿಗೆ ಆರೋಪಿಗಳಿಂದ ಸಹಿಯನ್ನು ತೆಗೆದುಕೊಂಡಿದ್ದಾರೆ. ಮಧ್ಯಾಹ್ನ 2:45ಗೆ ಇವತ್ತು ಚಾರ್ಜ್ ಫ್ರೇಮ್ನ ಕಲಾಪ ಏನಿತ್ತು ಆ ಕಲಾಪ ನಡೀತಾ ಇತ್ತು. 64ನೇ CCH ಕೋರ್ಟ್ನಲ್ಲಿ ನಡೆದಿರುವಂತಹ ಕಲಾಪ. ಈ ಕಲಾಪದಲ್ಲಿ ನ್ಯಾಯಾಧೀಶರಾದಂತಹ IP ನಾಯಕ್ ಅವರು ಆರೋಪಿಗಳ ಮೇಲಿನ ಚಾರ್ಜ್ಗಳನ್ನು ಓದಿ ಅವರಿಗೆ ವಿವರವಾಗಿ ತಿಳಿಸಿರುವಂತಹದ್ದು. ಆರೋಪಿಗಳ ಮೇಲೆ ಯಾವ್ಯಾವೆಲ್ಲ ಚಾರ್ಜಸ್ಸನ್ನು ಫ್ರೇಮ್ ಮಾಡಲಾಗಿದೆ ಪೊಲೀಸರ ಚಾರ್ಜ್ ಶೀಟ್ ಪ್ರಕಾರ ಈ ಚಾರ್ಜಸ್ಗಳು ನಿಮ್ಮ ಮೇಲೆ ಇದೆ. ಅದರಲ್ಲೂ ಪ್ರಮುಖವಾಗಿ ರೇಣುಕಾಸ್ವಾಮಿಗೆ ನನ್ನ ಹೆಂಡತಿಗೆ ಮೆಸೇಜ್ ಮಾಡ್ತೀಯಾ ಅಂತ ಏಟು ಹಲ್ಲೆ ಮಾಡಿದ್ದಾರೆ, ಹೊಡೆದಿದ್ದಾರೆ ಅನ್ನೋದನ್ನು ಅಲ್ಲಿ ಉಲ್ಲೇಖಿಸಲಾಗತ್ತೆ. ಅದಾದ ನಂತರ ಪ್ರತಿಯೊಬ್ಬ ಆರೋಪಿಯ ಪಾತ್ರಗಳ ಬಗ್ಗೆ ಅಲ್ಲಿ ನ್ಯಾಯಾಧೀಶರು ತಿಳಿಸಿರುವಂಥದ್ದು. ನಿಮ್ಮ ಪಾತ್ರ ಇಂಥದ್ದು ಅಂತೇಳಿ ನಿಮ್ಮ ಮೇಲೆ ಚಾರ್ಜಸ್ ಫ್ರೇಮ್ ಆಗಿದೆ, ಇದರ ಬಗ್ಗೆ ನೀವೇನೇ ಹೇಳ್ತೀರಾ ಅಂತ ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ಆರೋಪಿಗಳೆಲ್ಲ ಹೇಳಿರುವಂಥದ್ದು ನಮ್ಮ ಮೇಲೆ ಮಾಡಿರುವಂತಹ ಆರೋಪಗಳು ಸುಳ್ಳು, ನನ್ನ ಹೆಂಡತಿಗೆ ಯಾಕೆ ಮೆಸೇಜ್ ಮಾಡ್ತೀಯಾ ಅಂತ ಏಟು ಹಲ್ಲೆ ಮಾಡಿದ್ದಾರೆ. ಏಟು ಅಂದರೆ ಇಲ್ಲಿ ದರ್ಶನ್ ಹಲ್ಲೆ ಮಾಡಿದ್ದಾರೆ, ದೈಹಿಕವಾಗಿ ಹಲ್ಲೆಯನ್ನು ಮಾಡಿದ್ದೀರಿ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅದು ನಿಮ್ಮ ಮೇಲೆ ಆಗಿರುವಂತಹ ಚಾರ್ಜ್ ಅಂತೇಳಿ ಜಡ್ಜ್ ಓದಿ ತಿಳಿಸ್ತಾರೆ. ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡಿರೋದು ಸೇರಿದಂತೆ ಎಲ್ಲ ವಿವರಗಳನ್ನು ತಿಳಿಸಿದ್ದಾರೆ. ಹಾಗೆ ಕಿಡ್ನ್ಯಾಪ್ನ ಪ್ಲಾನ್, ಯಾವ ರೀತಿ ಕಿಡ್ನ್ಯಾಪ್ ಮಾಡಬೇಕು ರೇಣುಕಾಸ್ವಾಮಿನ ಅಂತ ಕಿಡ್ನ್ಯಾಪ್ನ ಪ್ಲಾನ್ ಕಿಡ್ನ್ಯಾಪ್ ಮಾಡಿದ್ದು, ಅದಾದ ಮೇಲೆ ಹಲ್ಲೆ ಮಾಡಿರುವಂಥದ್ದು ಎಲ್ಲವನ್ನೂ ಓದಿ ತಿಳಿಸಿ ಅದರಲ್ಲಿ ಯಾವ್ಯಾವ ಆರೋಪಿಯ ಪಾತ್ರ ಏನು, ಅಂದರೆ ಕಿಡ್ನ್ಯಾಪ್ ಪ್ಲಾನ್ನಲ್ಲಿ ಯಾರ್ಯಾರಿದ್ರು, ಕಿಡ್ನ್ಯಾಪ್ನ ಮಾಡಿದ್ದರಲ್ಲಿ ಯಾರ್ಯಾರಿದ್ರು, ಹಲ್ಲೆ ಮಾಡುವಾಗ ಯಾರ್ಯಾರಿದ್ರು, ಯಾರ್ಯಾರ ಪಾತ್ರ ಏನು, ರೇಣುಕಾಸ್ವಾಮಿ ಮೆಸೇಜ್ ಮಾಡಿದಾಗಿನಿಂದ ರೇಣುಕಾಸ್ವಾಮಿಯ ಕೊಲೆಯವರೆಗಿನ ಎಲ್ಲ ಘಟನಾವಳಿಗಳಲ್ಲಿ
ಏನೇನು ಚಾರ್ಜಸ್ಸನ್ನು ನಿಮ್ಮ ಮೇಲೆ ಹಾಕಲಾಗಿದೆ ಅನ್ನೋದನ್ನು ಆರೋಪಿಗಳಿಗೆ ಓದಿ ತಿಳಿಸಿ ನ್ಯಾಯಾಧೀಶರು ಹೇಳಿರುವಂಥದ್ದು. ಅದಾದ ನಂತರ ಆರೋಪಿಗಳನ್ನು ಪ್ರಶ್ನೆ ಮಾಡ್ತಾರೆ, ನಿಮ್ಮ ಮೇಲೆ ಇಂಥದ್ದೊಂದು ಚಾರ್ಜಸ್ ಇದೆ, ಈ ಚಾರ್ಜ್ ಬಗ್ಗೆ ನೀವು ಏನು ಹೇಳ್ತೀರಾ? ಆ ಸಂದರ್ಭದಲ್ಲಿ ಆರೋಪಿಗಳು ಹೇಳಿರೋದು, ಸಾಮಾನ್ಯವಾಗಿ ಎಲ್ಲ ಬಹುತೇಕ ಆರೋಪಿಗಳು ಹೇಳೋದು, ಯಾರು ತಮ್ಮ ತಪ್ಪುಗಳನ್ನು ಒಪ್ಕೊಳ್ಳೋದಿಲ್ಲ, ಇವರು ಅಷ್ಟೇ ನಾವು ತಪ್ಪು ಮಾಡಿದ್ದೀವಿ ಅಂತೇಳಿ ಏನು ಒಪ್ಕೊಂಡಿಲ್ಲ, ನಮ್ಮ ಮೇಲಿರುವ ಆರೋಪಗಳು ಸುಳ್ಳು ಅನ್ನೋದನ್ನೇ ಹೇಳಿದ್ದಾರೆ. ಇದಾದ ನಂತರ ನವೆಂಬರ್ 10ನೇ ತಾರೀಕಿಗೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ನವೆಂಬರ್ 10ನೇ ತಾರೀಕು ಮತ್ತೆ ವಿಚಾರಣೆ ನಡೆಯುತ್ತೆ. ಆ ದಿನ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಟ್ರಯಲನ್ನು ಯಾವತ್ತಿನಿಂದ ಶುರು ಮಾಡಬೇಕು ಅನ್ನೋದಕ್ಕೆ ದಿನಾಂಕವನ್ನು ನಿಗದಿ ಮಾಡಲಾಗತ್ತೆ. ನವೆಂಬರ್ 10ನೇ ತಾರೀಕು ವಿಚಾರಣೆ ನಡೆಯುವಾಗ ಟ್ರಯಲ್ ಯಾವತ್ತು ನಡಿಬೇಕು ಅಂದರೆ ಈ ರೇಣುಕಾಸ್ವಾಮಿ ಕೊಲೆ ಕೇಸಿನ ವಿಚಾರಣೆ ಯಾವತ್ತಿನಿಂದ ಆರಂಭ ಆಗತ್ತೆ ಅನ್ನೋದ್ರ ಬಗ್ಗೆ ದಿನಾಂಕವನ್ನು ಅವತ್ತು ನಿಗದಿಪಡಿಸಲಾಗತ್ತೆ. ಈ ವಿಚಾರವಾಗಿ 64ನೇ CCH ಕೋರ್ಟ್ನಲ್ಲಿ ನವೆಂಬರ್ 10ನೇ ತಾರೀಕು ಮತ್ತೊಮ್ಮೆ ವಿಚಾರಣೆ ನಡೆಯಲಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.